ಕಡೆ ಲಕ್ಸುರಿ ಅಲ್ವಾ ಅಂತ. ನಾನಿವತ್ತು ಬಂದಿದ್ದೀನಿ ಬೆಂಗಳೂರಿನ ಸುಗ್ಗಿ ಹುಗ್ಗಿ ಹಬ್ಬಕ್ಕೆ. ನಮ್ಮ ಬೆಂಗಳೂರಲ್ಲಿ ಒಂದು ಹಳ್ಳಿಯ ವಾತಾವರಣನ ರೀಕ್ರಿಯೇಟ್ ಮಾಡಿ ಸುಗ್ಗಿ ಹುಗ್ಗಿ ಅನ್ನೋ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಹಾರಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿರೋ ಗಾಳಿಪಟ. ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ, ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ನೋಡ್ತಾ ಇದ್ದೀರಾ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಜನ್ರೇಷನ್ ಮಕ್ಕಳಿಗೆ ಇದೆಲ್ಲ ಏನು ಅಂತಲೂ ಗೊತ್ತಿರಲ್ಲ. ಬರೀ ಕಾಳುಗಳಿಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ವಾ. ಎಸ್, ಒಳಗಡೆ ಲೈವ್ ಕಾನ್ಸರ್ಟ್ ನಡೀತಾ ಇದೆ. ರಘು ದೀಕ್ಷಿತ್ ಬರ್ತಾರೆ. ಇದೇ ಎಂಟ್ರೆನ್ಸ್. ತುಂಬಾ ಡಿಫ್ರೆಂಟ್ ಸ್ಟಾಲ್ಸ್ ಹಾಕಿದ್ದಾರೆ. ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಮೊದಲನೇ ಸ್ಟಾಲ್ ಗಾಳಿಪಟ. ಹ್ಯಾಂಡ್ಮೇಡ್ ವಾಲೆಟ್ಸ್ ಮತ್ತು ಚೈನ್ಗಳಿದ್ದಾವೆ. ಇದೆಲ್ಲ ಬಟ್ಟೆಯಿಂದ ಹೊಲಿದಿರೋ ಅಂಥ ಬ್ಯಾಗ್ಗಳು. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನ್ಯಾಕ್ಸ್ ಇದೆ. ಹ್ಯಾಂಡ್ಮೇಡ್ ಫ್ಲವರ್ಸ್, ಎಲ್ಲ ಪ್ಲಾಸ್ಟಿಕ್ಕು, ಒರಿಜಿನಲ್ ಅಂತೂ ಅಲ್ಲ. ಡೂಪ್ಲಿಕೇಟ್ ಆದರೂ ನೋಡೋಕ್ಕೆ ಚೆನ್ನಾಗಿದೆ. ಆರ್ಗ್ಯಾನಿಕ್ ಪ್ರಾಸೆಸ್ಸಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋ ಎಣ್ಣೆ. ಇದೀಗ ಗುಲ್ಕನ್. ನೀವು ಯಾವತ್ತಾದರೂ ಬಣ್ಣ ಗುಲ್ಕನ್ ತಿಂದಿದ್ದೀರಾ? ಇಲ್ಲಿ ಬಟ್ಟೆಗಳಂತೂ ತುಂಬಾ ಎಕ್ಸ್ಪೆನ್ಸಿವ್. ಇದಕ್ಕಿಂತ ನಾನು ಮಲ್ಲೇಶ್ವರಂ ಮಾರ್ಕೆಟ್ ಸಜೆಸ್ಟ್ ಮಾಡ್ತೀನಿ. ಅಯ್ಯೋ ಬೇಡ ಅಣ್ಣ, ಕಾಸು ಖಾಲಿ ಆಯಿತು. ಓ, ಬುಕ್ಸ್ ಕೂಡ ಇದೆ. ಎಲ್ಲ ಹ್ಯಾಂಡ್ಮೇಡ್ ಜ್ಯುವೆಲರ್ಸ್. ನಾನು ಮಾಡ್ತೀನಿ ಗುರು, ಅಂದರೆ ಇಷ್ಟೊಂದು ಪೇಷನ್ಸ್ ಇಲ್ಲ ನನಗೆ. ನಾನು ಈ ಇವಿಲ್ಲ ಈ ಬ್ರೇಸ್ಲೆಟ್ನ ತಗೊಂಡೆ. ವಿಧ ವಿಧವಾದ ಉಪ್ಪಿನಕಾಯಿ. ಲೆನಿನ್ ಸ್ಯಾರೀಸ್, ತುಂಬಾ ಕಲೆಕ್ಷನ್ಸ್ ಇದೆ. ಮನೆ ಬೆಣ್ಣೆ. ಒಂದು 70% ಬರೀ ಹ್ಯಾಂಡ್ಮೇಡ್ ಜ್ಯುವೆಲರ್ಸ್ ಶಾಪ್ಸೇ ಇದೆ. ಗುಜರಾತಿ ಕಾಟನ್ ಸ್ಯಾರಿ. ಹಲ್ವಾ ಟೇಸ್ಟ್ ಮಾಡೋ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಜಾಸ್ತಿ ಇದ್ರೆ ಮತ್ತೆ ನಾಳೆ ಬಂದ್ಬಿಟ್ರೆ ಕಷ್ಟ ಎಲ್ಲ ಇಲ್ಲಿಗೆ.
ಇವ್ರು ನಮ್ಮ ಬ್ಯಾಂಗ್ಳೂರವರೇ ಅಂತ ಶಾಪ್ ಡೀಟೇಲ್ಸ್ ಕೇಳಿದ್ರು. ಇಂದಿರಾ ಕ್ಯಾಂಟೀನ್ ನಿಯರ್. ನಿಮ್ಮ ಹೆಸರು ಸರ್? ಲಕ್ಸುರಿ ಹಲ್ವಾ ಅಂತ ಹಾಕು. ನಾನು ಹಲ್ವಾ ತಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಲಕ್ಸುರಿ ಹಲ್ವಾ ಸ್ಕೂಟರ್ನಿಗೆ. टच करना बटन प्रेस करना सब नहीं चलो ಯಮ್ಮಿ ಕಾಟನ್ ಕ್ಯಾಂಡಿ. ಈ ಒಂದು ಶಾಪ್ ಇಲ್ಲ ಅಂದ್ಕೊಂಡೆ, ಇದು ಸಿಕ್ಬಿಡ್ತು. ಟೊಸ್ಟಾಟೊ ಮಸಾಲೆ ಅದ್ದಿ ಎಣ್ಣೆಗೆ ಹಾಕ್ತಾಯಿದ್ದಾರೆ. ಆಲೂಗಡ್ಡೆಗೆಲ್ಲ ಕಡ್ಡಿ ಚುಚ್ಚಿ ಇಟ್ಬಿಟ್ಟವ್ರೆ. ಇವರೇನೋ ಮಾಡ್ತಾವ್ರಲ್ಲ ಅಂತ ಇಂಟ್ರೆಸ್ಟಿಂಗಾಗಿ ನೋಡಿದ್ರೆ ಹೊಗೆ ಬರೋ ಸೋಡಾ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರ ಆಗಿದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಯಲ್ ಫ್ಲವರ್ಸ್ಗಿಂತ ಹೈಲೈಟಾಗಿ ಕಾಣಿಸ್ತಾ ಇದೆ ಡೂಪ್ಲಿಕೇಟ್ ಫ್ಲವರ್ಸ್. ಅಲ್ಲ ಇದು ನೋಡಿ ಅನಿಸ್ತು ನನಗೆ ಅನಿಸಿರೋದು ನೋಡು. ಕಸ್ಟಮ್ ಆರ್ಡರ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಸ್ಟಾಲ್ಸ್ ಎಲ್ಲ ಬಿಟ್ಟು ರಘು ದೀಕ್ಷಿತ್ ಕಾನ್ಸರ್ಟ್ ನೋಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬೆಂಕಿ ಒಟ್ಟಿಗೆ ಆಟ ಆಡ್ತಾ ಇರುವ ಒಂದಷ್ಟು ಹುಡುಗರು. ಈ ನ್ಯಾಚುರಲ್ ಸ್ಮೋಕ್ ಎಫೆಕ್ಟಲ್ಲಿ ನಮ್ಮದೊಂದು ಫೋಟೋ ಇಲ್ಲ ಅಂದರೆ ಹೇಗೆ? ಇದು ನಮ್ಮ ಬೆಂಗಳೂರಿನ ಸಂಕ್ರಾಂತಿ ವೈಬ್ಸ್. ಕಾನ್ಸರ್ಟ್ಗೆ ಟೈಮ್ ಆಯಿತು. ಹುಡುಗಿ ಒಳ್ಳೆಗೆ ಪಾಪ ಮಾಡಿದವ್ರಿಗೆಲ್ಲ ಅವನು ಖುಷಿ ಕೊಟ್ಟೆ. ಬದುಕು ತಾಳ್ಮೆಯ ಬರ ಹಾಳಾಗೋಯ್ ಹಿಡಿದು ಬಂದು ಕಾಪಾಡ್ದವ್ರೆ. ಎಸ್, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.